ಇದು ಟಗರ ಸಾಗಾಣಿಕೆಯಲ್ಲಿ ಸರ್ ಫಸ್ಟು ಬೇಕಾಗಿದ್ದು ಸರ್ ಹೊಟ್ಟು ತೊಗರಿ ಹೊಟ್ಟು ಆಮೇಲೆ ಶೇಂಗಾ ಹೊಟ್ಟು ಆಮೇಲೆ ಸರ್ ನಾವು ಸೈಲೇಜ್ ಸ್ಟಾಕ್ ಮಾಡಿ ಇಟ್ಕೊಂಡಿವಿ ಸರ್. ಹಾಂ ಆಮೇಲೆ ಮಧ್ಯಾಹ್ನ ಒಂದು 2 ಟೈಮ್ ಹಸಿ ಮೇವು ಕೊಡ್ತೀವಿ. ಆಟೋಮೆಟಿಕ್ ಮಾಡಿವಿ ಸರ್ ನೀರು ಕುಡಿಯೋದು. ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ತನ್ನಿಂತಾನೆ ನೀರು ಕುಡಿತೆ ಸರ್. ಅದು ಆಟೋಮೆಟಿಕ್ ನೀರು ಬರ್ತದೆ. ಆಟೋಮೆಟಿಕ್ ಸರ್ ನೀರು. ಅದು ಬೇಕಾದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಸರ್ ಇದರಲ್ಲಿ. ಹಾಂ ಇದಕ್ಕೆ ಹೊಟ್ಟೆ ಫುಲ್ ಫ್ಯಾಟ್ ಬರುತ್ತೆ ಸರ್. ಇದು ಮೇವು ಇದಾಗಲ್ಲ, ಮರಿಗಳಿಗೆ ಅಗದಿ ಚೆನ್ನಾಗಿದೆ ಸರ್. ಇಷ್ಟಪಡ್ತೀನಿ ಸರ್. ಇದು 3 ತಿಂಗಳು ಮರಿದಾಗ ತಂದೀವಿ ಸರ್. ಈಗ 3 ತಿಂಗಳು ತಂದು 1 ತಿಂಗಳು ಆಯ್ತು ಸರ್. ಇನ್ನೊಂದು 2 ತಿಂಗಳು ಹಿಡಿತೀವಿ. 2 ತಿಂಗಳು ಹಿಡಿದು ಆಮೇಲೆ ಮಾರಾಟ ಮಾಡ್ತೀವಿ ಸರ್. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ತೆರದಾಳ ತಾಲೂಕಿನ ಒಬ್ಬ ವಿಶೇಷ ಕೃಷಿಕರ ಹತ್ರ ಬಂದಿದ್ದೀವಿ. ಹಸು ಕುರಿ ಸಾಕಿಕೊಂಡು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ, ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಹೈಟೆಕ್ ಆಗಿ ಯಾವ ಥರ ಕುರಿ ಶೆಡ್ಡನ್ನು ಮಾಡ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ವಿಳಾಸ ಹೇಳ್ರಿ ಸರ್. ಸರ್ ನನ್ನ ಹೆಸರು ಬಂದುಬಿಟ್ಟು ಅಶೋಕ ಮಲ್ಲಪ್ಪ ಹಂದಿಗುಂದ್ ಅಂತ ಸರ್. ನಮ್ಮೂರು ಕಾಲ್ತಿಪ್ಪಿ, ತಾಲೂಕು ತೆರದಾಳು, ಡಿಸ್ಟಿಕ್ಕು ಬಾಗಲಕೋಟೆ ಸರ್. ಬಾಗಲಕೋಟೆ. ಎಷ್ಟು ಎಕರೆ ಹೊಲ ಸರ್ ನಿಮ್ಮದು? ಸರ್ ನಮ್ಮದು ಇಲ್ಲಿ ಒಂದು 4 ಎಕರೆ 15 ಗುಂಟೆ ಇದೆ ಸರ್. ಏನೇನು ಬೆಳೆಗಳು ಬೆಳಿತೀರಿ? ಏನಿಲ್ಲ ಸರ್, ಇದು ಅರಿಶಿನ, ಕಬ್ಬು, ಸ್ವಲ್ಪ ತರಕಾರಿ ಮಾಡೀವಿ ಸರ್. ತರಕಾರಿನೂ ಮಾಡಿರಿ? ಹಾಂ ಮಾಡೀವಿ ಸರ್. ಇದ ಸಲ ಫಸ್ಟ್ ಟೈಮ್ ಮಾಡೀವಿ ಸರ್. ದನಗಳು ಎಷ್ಟಾವ್ರಿ? ದನಗಳು ಅದಾವ ಸರ್. ದನಗಳು ಒಂದು 10 ಅದಾವ್ರಿ. ಟಗರ್ ಸಾಗಾಣಿಕೆ ಸರ್. ಟಗರ್ರಿ? ಯಾವ ತಳಿ ಆದ್ರಿ? ಇದು ಜವಾರಿ ತಳಿ ಸರ್. ಇಲ್ಲೇ ಲೋಕಲ್ ತಳಿ, ಜವಾರಿ ತಳಿ. ಲೋಕಲ್ ತಳಿನೇ ಮಾಡಿ? ಹಾಂ ಸರ್. ಇದು ಶೆಡ್ ಯಾವ ತರ ನಿರ್ಮಾಣ ಮಾಡ್ರಿ ಸರ್? ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ? ಇದು ಸರ್ ಸಡ್ಡಿನ ಸೈಜ್ ಬಂದ್ಬಿಟ್ಟು ಸರ್, ಇದು 25 ಉದ್ದಕ್ಕೆ, ಅಗಲಕ್ಕೆ 11 ಫೂಟ್ ಇದೆ ಸರ್. ಅಂದ್ರೆ ಮೇಲ್ಗಡೆ ಟಗರ್ ಸಾಕಕ್ಕೆ, ಕೆಳಗಡೆ ಸರ್ ಹಿಕ್ಕಿನೂ ಬೀಳ್ತಾವ ಸರ್. ಇಲ್ಲಿ ನಾವು ಕೋಳಿನೂ ಸಾಕೋಬಹುದು. ಇನ್ನು ಮಾಡಿಲ್ರಿ ಕೋಳಿ? ಇಲ್ಲ ಸರ್, ಮಾಡಿಲ್ಲ ಸರ್. ಇದಕ್ಕೆಲ್ಲ ಏನೇನು ಮೇವುಗಳು ಬೆಳ್ಕೊಂತೀರಿ, ಏನೇನು ಸ್ಟಾಕ್ ಮಾಡ್ಕೊಂಡ್ರಿ, ಯಾವ ತರ ಇದನ್ನ ಸಾಕಾಣಿಕೆ ಮಾಡ್ತೀರಿ, ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್. ಸರ್ ಈಗ ಇದು ಟಗರ ಸಾಗಾಣಿಕೆಯಲ್ಲಿ ಸರ್ ಫಸ್ಟು ಬೇಕಾಗಿದ್ದು ಸರ್ ಹೊಟ್ಟು ತೊಗರಿ ಹೊಟ್ಟು ಆಮೇಲೆ ಶೇಂಗಾ ಹೊಟ್ಟು ಆಮೇಲೆ ಸರ್ ನಾವು ಸೈಲೇಜ್ ಸ್ಟಾಕ್ ಮಾಡಿ ಇಟ್ಕೊಂಡಿವಿ ಸರ್. ಹಾಂ ಆಮೇಲೆ ಮಧ್ಯಾಹ್ನ ಒಂದು 2 ಟೈಮ್ ಹಸಿ ಮೇವು ಕೊಡ್ತೀವಿ ಸರ್. ಹಸಿ ಮೇವು ಸರ್ ಬೇಲಿ ಮೆಂತಿ ಇದೆ ಸರ್, ಕಸ್ತೂರಿ ಮೆಂತಿ ಇದೆ, ಆಮೇಲೆ ಚಗುಚಿದೆ ಸರ್. ಇದನ್ನೆಲ್ಲ ಕೊಡ್ತೀವಿ ಸರ್. ಮಧ್ಯಾಹ್ನ ಒಂದು 2 ಟೈಮ್ ಕೊಡ್ತೀವಿ ಸರ್. ಇದೆ ಸರ್ ದನಗಳ ಸಡ್ಡು. ಇದು ಸೈಜ್ ಸರ್ ಇದು 51 ಸರ್, 25 ಇದೆ ಸರ್. ಇದು ಗಾಳಿ ಬೆಳಕು ವ್ಯವಸ್ಥೆ ಎಲ್ಲ ಚಲೋ ಅದ್ರಿ? ಹಾಂ ಸರ್, ಎಲ್ಲ ಐತ್ರಿ ಸರ್. ಎಲ್ಲ ಓಪನ್ ಇಟ್ಟಿವಿ ಸರ್. ಇದನ್ನ ಅಂದ್ರೆ ಇದು ದನಗಳಿಗೆ ಹೀಟ್ ಆಗಬಾರ್ದು ಸರ್. ಇದು ಪ್ಲಾಸ್ಟಿಕ್ ಫೈಬರ್ ಬರುತ್ತೆ ಸರ್. ಇದು ಸೀಟು ತಗಡು ಫೈಬರ್ ಸೀಟ್ ಹಾಕಿರ? ಹಾಂ, ಫೈಬರ್ ಸೀಟ್ ಹಾಕಿವಿ ಸರ್. ಹೀಟ್ ಆಗಲ್ಲ, ಮತ್ತೆ ಹೊರಗಡೆಯಿಂದ ಗಾಳಿ ಬರುತ್ತೆ ಸರ್. ಗಾಳಿ ಬರುತ್ತೆ, ನನ ಆಗಲ್ಲ ಸರ್. ಇವು ಮತ್ತೆ ಉಣ್ಣಿನೂ ಆಗಲ್ಲ ಸರ್. ಇವು ದನಗಳು ಎಷ್ಟಾವ್ರಿ ಸರ್? ದನಗಳು ಇಲ್ಲಿ ಅದಾವ ಸರ್. ಎಷ್ಟಾವ್ರಿ? ಇದು ಎಚ್.ಎಫ್ ಅಂತ ಸರ್. ಇದು 1 2 3 4 5 ಒಂದು 6 ಅದಾವ ಸರ್. ಎಚ್.ಎಫ್ ನಿಮ್ಮ ಏರಿಯಾಗ ಸೂಟ್ ಆಗ್ಯಾವ್ರಿ? ಆಗ್ಯಾವ ಸರ್, ಸೆಟ್ ಆಗ್ಯಾವ ಸರ್. ಹಾಂ ಇದು ಸರ್ ಒಣ್ಣೆ ನಮ್ದೇ ಸರ್ ತಳಿ, ನಾವೇ ರೆಡಿ ಮಾಡಿದ್ವಿ ಇದನ್ನು. ಹಾಂ ಇದು ಎಚ್.ಎಫ್ ಅಂತ ಸರ್. ಇದು ಇದೆ. ಇನ್ನೂ 1 ತಿಂಗಳು ಹೋಗುತ್ತೆ ಸರ್ ಕರು ಹಾಕ್ಬೇಕಂದ್ರೆ. ಆದ್ರೆ ಇನ್ನೊಂದು ಸರ್, ನಾವು ಇಲ್ಲೆಲ್ಲ ಆಟೋಮೆಟಿಕ್ ಮಾಡಿವಿ ಸರ್ ನೀರು ಕುಡಿಯೋದು. ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ತನ್ನಿಂತಾನೆ ನೀರು ಕುಡಿತೆ ಸರ್. ಅದು ಆಟೋಮೆಟಿಕ್ ನೀರು ಬರ್ತದೆ? ಆಟೋಮೆಟಿಕ್ ಸರ್ ನೀರು. ಅದು ಬೇಕಾದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕುಡಿತೆ ಸರ್. ಸಿಸ್ಟಮ್ ಚೆನ್ನಾಗೈತೆ. ಹಾಂ ಸರ್. ನೀರು ವೇಸ್ಟ್ ಆಗಲ್ಲ? ಏನೂ ಆಗಲ್ಲ ಸರ್. ಮತ್ತೆ ಟೈಮ್ ಪ್ರಕಾರ ನೀರು, ಅದು ಆರೋಗ್ಯವಾಗಿರುತ್ತೆ ಸರ್. ಅದು ಇಲ್ಲಾಂದ್ರೆ ನೀವು ಹಾಕಿದಾಗ ಅಷ್ಟೇ ಕುಡಿಬೇಕ್ರಿ ನೀರು, ಇಲ್ಲಾಂದ್ರೆ ನೀರು ಸಿಗಲ್ಲ ಸರ್. ಸರ್ ಹಾಂ ಇದು ಎಚ್.ಎಫ್ ಸರ್. ಇದು ಈಗ ಎಷ್ಟು ಹಿಡ್ತಾ ಇದಾವ ಸರ್? ಸರ್ ಈಗ ಹಿಂಡೋದು ಸರ್ 2 ಈಗ. ಹಾಂ ಈಗೆಲ್ಲ ಅವು ಗಬ್ಬದ ಸರ್. ಈಗ ಇದು ಎಮ್ಮೆ ಮಣ್ಣೆ ಹಿಡಿದಿದೆ ಸರ್. ಇದು ಅದೇ ಅದ್ರ ಕರು. ಇದು ಎಮ್ಮೆ ಒಂದೇ ಆದೇನ್ರಿ? ಹಾಂ ಒಂದೇ ಇದೆ ಸರ್. ಮಣಿಪುರಕ್ಕೆ ಅಷ್ಟೇ ಮಾಡಿದ್ವಿ ಸರ್. ಸರ್ ಇದನ್ನು ನಾವು ಬೆಡ್ ಹಾಕಿವಿ ಸರ್. ಇದು ಬೆಡ್ ಹಾಕೊಂಡು ಆಮೇಲೆ ಈ ಕಡೆ ಸೈಡ್ ಎಲ್ಲ ಸರ್ ಇದಕ್ಕೆ ಅವು ಸ್ವಲ್ಪ ಉಚ್ಚಿ ಹೋಗಕ್ಕ ಇದನ್ನ ಮಾಡಿವಿ ಸರ್. ಒಂದೇ ಕಡೆ ಕಲೆಕ್ಟ್ ಆಗ್ತಾನ್ರಿ? ಹಾಂ ಒಂದೇ ಕಡೆ ಹೋಗಿ ಅಲ್ಲಿ ಇದಕ್ಕ ಸರ್. ಇದನ್ನೆಲ್ಲ ಬಳಕೆ ಮಾಡ್ತೀರಿ? ಹಾಂ ಬಳಕೆ ಮಾಡ್ತೀವಿ ಸರ್. ಇದೆಲ್ಲ ಹೊಲಕ್ಕೆ ಕೊಡ್ತೀವಿ ಸರ್. ಇದು ಸರ್ ಇಲ್ಲೆಲ್ಲ ಏನು ಹಾಕಿರಲ್ರಿ? ಇದು ರೌಂದಿ ಸರ್. ಇದು ಕೆಳಗಡೆ ಹಾಕಕ್ಕ ರೌಂದಿ ಅಂದ್ರೆ ಸ್ವಲ್ಪ ಗೊಬ್ಬರ ಚೆನ್ನಾಗುತ್ತೆ ಸರ್. ಇದು ಅಂದ್ರೆ ಇಲ್ಲಿ ತುಳಿದಾಡಿ ಗೊಬ್ಬರ ಮಾಡ್ತದ್ರಿ? ಹಾಂ ಮಾಡೋದು ಸರ್. ಅದು ಇದನ್ನ ತಗೊಂಡೋಗಿ ಮತ್ತೆ ಹೊಲಕ್ಕೆ ಹಾಕ್ತೀವಿ ಸರ್. ಸೂಪರ್ ಸರ್. ಸರ್ ಹಾಲೆಲ್ಲ ಎಷ್ಟು ಬರ್ತಾ ಇದಾವ ಸರ್? ಸರ್ ಈಗ ಫಸ್ಟ್ಗೆ ಹಾಲು ನಮ್ಗೆ ಒಂದು 100 ಲೀಟರ್ ಹೋಗ್ತದೆ ಸರ್. ಈಗ ಅಷ್ಟೇ ಒಂದು 20 ಇದಾವೆ ಸರ್. ಈಗ ಒಂದೊಂದು ಆಕಳ ಎಷ್ಟು ಕೊಡ್ತಾವ್ರಿ? ಇದು ಸರ್ ಈ ಆಕಳು ಸರ್. ಇದು
ಬೆಳಗ್ಗೆ ಮತ್ತು ಸಾಯಂಕಾಲ ಕೂಡಿ 25 ಲೀಟರ್ ಹಾಲು ಕೊಟ್ಟಿದೆ ಸರ್ ಇದು. 25 ಲೀಟರ್ ರೀ? 25 ಕೊಟ್ಟಿದೆ ಸರ್ ಇದು. ಇದು ಸರ್ HF ಪ್ಯೂರ್ HF. ಇದು ಇದ್ರ ಅವ್ವ ಸರ್ 30 ಲೀಟರ್ ಕೊಟ್ಟಿದೆ ನಮ್ಮ ಮನೆಯಲ್ಲಿ. ಇದು ನೋಡ್ಬೇಕು ಸರ್ ಇನ್ನು ಎಷ್ಟು ಕೊಡ್ತೀವಿ ಅಂದ್ರೆ ಫಸ್ಟ್ ಟೈಮ್ ಅಲ್ಲ ಅದು. ಹಾಲೆಲ್ಲ ಮಾರಾಟ ಮಾಡ್ತಾರೆ? ಹಾ ಸರ್, ಇಲ್ಲೇ ಡೈರಿ ಇದೆ ಸರ್, KMF ಅಲ್ಲೇ ಮಾಡ್ತೀವಿ ಸರ್. ಸರ್ ಇವಕ್ಕೆಲ್ಲ ಮೇವು ಏನೇನು ಹಾಕ್ತಿರಿ ಸರ್? ಮೇವು ಸರ್ ಇದೆ ಚಜ್ಜಿ ಮೇವು, ಇದು ಸೊಗಚೆ, ಆಮೇಲೆ ಸರ್ ಇದು ಒಂದು ಕಣಿಕೆ ಎಲ್ಲ ಮಿಕ್ಸ್ ಮಾಡ್ತೀವಿ ಸರ್ ಇದರಲ್ಲಿ. ಆಮೇಲೆ ಇದು ಹೊಟ್ಟು ಸ್ಟಾಕ್ ಮಾಡಿವಿ ಸರ್, ಇದು ತೊಗರಿ ಹೊಟ್ಟು ಅಂತ ಇದನ್ನ ಸ್ಟಾಕ್ ಮಾಡ್ಕೊಂಡಿವಿ ಸರ್. ಇದು ಒಂದು ಮೇವು ಮಷಿನ್ ಸರ್ ಇದು. ಓಹೋ, ಚಾಪ್ ಕಟ್ರ್ ಮಷಿನ್ ಇಲ್ಲೇ ಅದನ್ರಿ? ಹಾ ಸರ್, ಇದ್ರಾಗೆ ಕಟ್ ಮಾಡಿ ಅದು ಕಡ್ಡಿ ಬರುತ್ತೆ ಸರ್. ಇದು ಒಂದು ತಪ್ಲ ಬರುತ್ತೆ ಸರ್, ಇದು ಹೊಟ್ಟು ಪೂರ ಕಾಳು ಅದು ಇದು ಮಿಕ್ಸ್ ಬರುತ್ತೆ ಸರ್. ಆಮೇಲೆ ಹಾ ಸರ್, ತೊಗರಿ ಹೊಟ್ಟು. ಆಮೇಲೆ ನಾವು ಎಲ್ಲ ಯೂಸ್ ಮಾಡೋ ಸರ್ ಕಾರ್ಗಿಲ್ ಇದು ಇದು ಟಗರಿಗೆ ಸರ್ ಇದು ಹಾಕೋದು. ಇದು ಗೊಂಜಾಳ ಈ ತರ ಕಟ್ ಮಾಡಿ, ಇದು ಗೊಂಜಾಳು. ಆಮೇಲೆ ಹಿಂಡಿ ಹಾಕ್ತಿವಿ ಸರ್, ಇದು ಕಾರ್ಗಿಲ್ ಅಂತ ಕೆಟಲ್ ಫೀಡ್ ಅಂತ ಬರುತ್ತೆ ಸರ್ ಇದು ಕಾರ್ಗಿಲ್ ನಲ್ಲಿ. ಒಳ್ಳೆ ಚೆನ್ನಾಗಿ ರಿಸಲ್ಟ್ ಐತೆ ಸರ್ ಇದು. ಆಮೇಲೆ ಇದು ಶೇಂಗಾ ಸರ್, ಶೇಂಗಾ ಹಿಂಡಿ. ಹಾ, ಶೇಂಗಾ ಹಿಂಡಿ. ಇದು ಇದು ನ್ಯೂಟ್ರಿಷನ್ ಕೊಡ್ತಾರೆ? ಹಾ ಸರ್, ಇದು ಹೈಪರ್ ಅಂತ ಸರ್. ಹಾ, ಡ್ರೈ ಕವ್ ಅಂತ. ಇದು ಗಬ್ಬಿದ ಹಸುಗಳಿಗೆ ಅಷ್ಟೇ ಸರ್ ಇದು. ಇದೆಲ್ಲ ಕಾರ್ಗಿಲ್ ಸರ್ ಇದು. ಆಮೇಲೆ ಇದು ಎಮ್ಮಿಗೆ ಏನೇ ಸರ್, ನಂದಿನಿ ಇದು ಕೊಡ್ತೀವಿ ಸರ್ ಇದು. ನಂದಿನಿ ಬೈಪಾಸ್ ಅಂತ. ಓಹೋ, ಇದು ಎಮ್ಮಿಗೆ ಏನ್ರಿ? ಹಾ, ಎಮ್ಮಿಗೆ ಅಷ್ಟೇ ಸರ್ ಅದು. ಎಲ್ಲ ಆಕಳುಗಳಿಗೆ ಅದನ್ನ ಕೊಡ್ತೀವಿ ಸರ್. ಎಲ್ಲ ಪೋಷಕಾಂಶಗಳು ದೊರಿತಾವ್ರಿ. ಹಾ ಸರ್, ಜೊತೆಗೆ ಹಸಿರು ಮೇವನ್ನು ಆದ್ರಿ? ಹಾ ಐತಿ ಸರ್. ಮೇವು ಯಾವ್ಯಾವ್ದು ಬೆಳ್ಕೊಂಡ್ರಿ ಸರ್ ಹೊಲ್ದಾಗ? ಹೊಲ್ದಾಗ ಸರ್ ಚಜ್ಜಿ ಮೇವು ಇದೆ, ಜೋಳದ ಮೇವು ಇದೆ ಸರ್, ಗೊಂಜಾಳ ಮೇವು ಅಂತ ಮಾಡಿವಿ ಸರ್. ಸರ್ ಇದೆಲ್ಲ ಏನ್ ಸರ್ ಸ್ಟಾಕ್ ಇಟ್ಟಿರಲ್ಲ ಸರ್? ಇದು ಸೈಲೇಜ್ ಅಂತ. ಇದು ಗೊಂಜಾಳ ಬಗಲಿನ ಸರ್ ಇದು. ಹಾ, ಇದು ಹೋದ ವರ್ಷ ಮಾಡಿದೆ ಸರ್ ಇದು. ಹಾ, ಇದು ನಾವೇ ಇಡ್ಬೋದು? ಹಾ, ಇಲ್ಲ ಸರ್, 3 ವರ್ಷ ತನಕ ಇಡ್ಬೋದು ಸರ್ ಇದು. ಹೌದ್ರಿ? ಹಾ, ಏನೂ ಆಗಲ್ಲ. ಅಂದ್ರೆ ಒಂದ್ಸತಿ ಓಪನ್ ಮಾಡಿದ್ಮೇಲೆ ಅದನ್ನ ಖಾಲಿ ಮಾಡ್ಬೇಕು ಸರ್. ಆದ್ರೆ ಗಾಳಿ ಆಡಬಾರ್ದು ಸರ್, ಅದಕ್ಕೆ ಫುಲ್ ಓಪನ್ ಇರ್ಬೇಕು, ಇದು ಫುಲ್ ಪ್ಯಾಕ್ ಇರ್ಬೇಕು ಸರ್ ಅದು. ಈ ತರ ನಾವು ಪ್ಯಾಕಿಂಗ್ ಎಲ್ಲ ನಾವೇ ರೆಡಿ ಮಾಡಿ ಸರ್ ಇದು. ನೀವು ಬೆಳೆದಂತ ಗೊಂಜಾಳದಿಂದ ರೆಡಿ ಮಾಡಿ? ಹೌದು ಸರ್, ಫುಲ್ ಏರ್ ಟೈಟ್ ಆಗ್ಯದ್ರಿ? ಹೌದು ಸರ್. ಇದನ್ನೆಲ್ಲ ಎಷ್ಟು ಪ್ರಮಾಣದಾಗ ಕೊಡ್ತೀರಿ ಸರ್ ದನಗಳಿಗೆ? ಇದು ಸರ್ ಒಂದು ಹಸುಗೆ ಸರ್ 10 kg ಕೊಡ್ಬೇಕು ಸರ್, ಡೈಲಿ 10 kg. ಇದು ಕುರಿಗಳಿಗ್ರಿ? ಅವಕ್ಕೆ ಒಂದು ಮರಿಗೆ ಸರ್ 1 kg ಕೊಡ್ತೀವಿ ಸರ್. ಡೈಲಿ ರೀ? ಹಾ ಸರ್. ಇಷ್ಟಪಟ್ಟು ತಿಂತಾವ್ರಿ? ಫುಲ್ ಸರ್. ಓಹೋ, ಗಮ್ಮಂತ ವಾಸನೆ ಬರ್ತದೆ ಸರ್. ಸೈಲೇಜ್ ಮೇವು? ಹಾ, ಸೈಲೇಜ್ ಮೇವು ಸರ್ ಇದು. ಸೂಪರ್ ಸರ್. ಸರ್ ಇದನ್ನ ಕೊಡೋದ್ರಿಂದ ಏನೇನು ಪ್ರಯೋಜನ ಆದ್ರಿ ಸರ್? ಇದ್ರ ಹಾಲು ಹೆಚ್ಚಾಗುತ್ತೆ ಸರ್ ಇದು, ಮತ್ತು ಗರ್ಭಕೋಶ ಜಾಸ್ತಿ ಆಗುತ್ತೆ, ಕಟ್ಟಕ್ಕೆ ಎಳೆಯಕ್ಕೆ ಏನು ತೊಂದರೆ ಮಾಡಲ್ಲ. ಆಮೇಲೆ ಫ್ಯಾಟ್ ಬರುತ್ತೆ ಸರ್. ಹೊಟ್ಟೆ ತುಂಬಾ ತಿಂದ ಕಣ್ ತುಂಬಾ ನಿದ್ದೆ ಮಾಡ್ತಾವ ಸರ್. ಇದು ಹಾಕೋದ್ರಿಂದ ಬೇರೆ ಮೇವನ್ನು ಜಾಸ್ತಿ ತಿಂತಾವ್ರಿ? ಹಾ, ತಿಂತಾವ ಸರ್. ಯಾವ್ದು ರೋಗ ಬರಲ್ಲ ಸರ್ ಅದಕ್ಕೆ. ಇವು ಮರಿಗಳು ಗೋಧಿ ಸರ್ ಇವು. ಗೋಧಿ ಒಡೆದಾಕ್ತಿರಿ ಹಿಂಗೆ ಡೈರೆಕ್ಟ್ ಹಾಕ್ತಿರಿ? ಇಲ್ಲ, ಡೈರೆಕ್ಟ್ ಹಾಕ್ತಿವಿ ಸರ್. ಡೈರೆಕ್ಟ್ ಹಂಗ ಮಾಡ್ತೀವಿ ಸರ್. ಇವೆಲ್ಲ ಮರಿಗಳು ಸರ್? ಇದು ಓಕೆ ಸರ್. ಇಲ್ಲೇನಾದ್ರಿ ಸರ್? ಇದು ಸರ್ ಬೇಲಿ ಮೆಂತೆ ಸರ್. ಬೇಲಿ ಮೆಂತೆ ರೀ? ಹಾ ಸರ್, ಇದು ಮರಿಗಳಿಗೆ ಹಾಕ್ತಿವಿ ಸರ್. ಇದು ಇದರಲ್ಲಿ ತುಂಬಾ ಇದಿದೆ ಸರ್, ಇದು ಲಾಭ. ಪ್ರೋಟೀನ್ ಅಂಶ ಜಾಸ್ತಿ ಇದೆ ಸರ್ ಇದರಲ್ಲಿ. ಹಾ, ಇದಕ್ಕೆ ಹೊಟ್ಟೆ ಫುಲ್ ಫ್ಯಾಟ್ ಬರುತ್ತೆ ಸರ್. ಇದು ಮೇವು ಇದಾಗಲ್ಲ, ಮರಿಗಳಿಗೆ ಅಗದಿ ಚೆನ್ನಾಗಿದೆ ಸರ್. ಇಷ್ಟಪಟ್ಟು ತಿಂತಾವ? ಹಾ ಸರ್. ಇವ್ರು ಸರ್ ಇದು ಕಟ್ ಮಾಡಿದಂಗೆಲ್ಲ ಬೆಳಿತಾವ ಸರ್? ಹಾ ಸರ್, ಇದು 5 ವರ್ಷ ಬರುತ್ತೆ ಸರ್. ಇದು 5 ವರ್ಷ ತನಕ ಬೇಕಾದಂಗೆ ಕಟ್ ಮಾಡ್ಬೋದು ಸರ್. 40 ದಿನ ಕಟಿಂಗ್ ಸರ್ ಇದು. ಹಾ, 40 ದಿವಸ ಕಟಿಂಗ್ ಮಾಡಕ ಬರುತ್ತೆ ಕಟ್ ಮಾಡಕ. ಇದು ಒಂದ್ ಸೈಡ್ ಕಟ್ ಮಾಡ್ಕೊಂಡು ಹೋದಂಗೆಲ್ಲ ಒಂದ್ ಸೈಡ್ ಬಂದೇ ಬಿಡುತ್ತೆ ಸರ್ ಅದು. ಈಗ ಆ ಕಡೆ ಸರ್, ಆ ಕಡೆ ಕಟಿಂಗ್ ಮಾಡಿಲ್ಲ, ಈ ಕಡೆ ಎಲ್ಲ ಕಟಿಂಗ್ ಮಾಡಿ ಸರ್. ಇದು ಬಂದೈತ್ರಿ ಸರ್, ಈಗ ಇದನ್ನ ಮಣ್ಣಿ ಕಟ್ ಮಾಡಿ ಸರ್. ಇದು ಇನ್ನು ಇದನ್ನ ಕಟಿಂಗ್ ಮಾಡ್ಕೋಬೇಕು. ಈಗ ಇದು ಕಟಿಂಗ್ ಮಾಡಕ್ ರೆಡಿ ಅದ ಸರ್? ಇದು ಇಲ್ಲ ಸರ್, ಇನ್ನೊಂದು 2 ದಿನ ಬೆಳಿಬೇಕು. ಕಿಲ್ ಇದೆ ಸರ್ ರೆಡಿ ಇದು. ಈ ಟೈಪ್ ಸರ್ ಸ್ವಲ್ಪ ಬಿರ್ಸ ಆಗ್ಬೇಕ್ರಿ ಇದು. ಸ್ವಲ್ಪ ಕಡ್ಡಿ ಬಿರ್ಸ ಆಗ್ಬೇಕು ಸರ್ ಇದು. ಈ ಟೈಪ್ ಎಲ್ಲ ತಿಂತಾವ ಸರ್ ಇದು ಹೊಡೆದು. ಇದನ್ನೆಲ್ಲ ತಿಂದು ಬಿಡ್ತಾ, ಮರಿಗಳು ಏನು ಬಿಡಂಗಿಲ್ಲ ಸರ್ ಇದನ್ನ. ಸೂಪರ್ ಸರ್. ಎಷ್ಟು ಎಕರೆ ಏರಿಯಾದಾಗ ಹಾಕಿರಿ ಸರ್? ಇದೊಂದು 10 ಗುಂಟೆ ಇದೆ ಸರ್. ಇದು ಒಂದು 10 ಗುಂಟೆ ಅಂದ್ರೆ ಒಂದು 100 ಮರಿಗೆ ಆಗ್ಬೋದು ಸರ್. ಆರಾಮಾಗಿ ಆಗ್ತಾರೆ? 100 ಮರಿ ಸರ್. ಒಂದೊಂದ್ ಮರಿಗೆ ಎಷ್ಟೆಷ್ಟು ಪ್ರಮಾಣ ಕೊಡ್ಬೇಕ್ರಿ? ಇದು 2 kg ಕೊಡ್ತೀವಿ ಸರ್. ಒಂದ್ ಮರಿಗೆ 2 kg.
ದಿನಕ್ಕೆ 2 ಟೈಮ್ ರೀ 1 ಟೈಮ್ ಇಲ್ಲ ಸರ್ 2 ಟೈಮ್ ಮಧ್ಯಾಹ್ನ 2 ಟೈಮ್ ಕೊಡ್ತೀವಿ ಸರ್ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ 3 ಟೈಮ್ ಕೊಡ್ತೀವಿ ಸರ್ ಸ್ವಲ್ಪ ಹಿಂಗ ಬಿಸಿಲು ಇರ್ಲಿಕ್ಕಂದ್ರೆ 2 ಟೈಮ್ ಕೊಡ್ತೀವಿ ಸರ್ ಇದು ಟಗರಿನ ಸಡ್ಡು ಬರ್ರಿ ಸರ್ ಸ್ವಲ್ಪ ನೋಡೋಣ ಇದು ಹೈಟೆಕ್ ಆಗಿ ಮಾಡ್ರಿ ಸರ್ ಹಾ ಸರ್ ಸ್ವಲ್ಪ ಹೈಟೆಕ್ ಮಾಡಿವಿ ಸರ್ ಇದು ಟೋಟಲ್ ಸರ್ 16 ಫೂಟ್ ಇದೆ ಸರ್ ಇದು ಇಲ್ಲಿ 8 ಫೂಟಿಗೆ ಕಟ್ ಮಾಡ್ಕೊಂಡು ಇಲ್ಲಿ ಸೀಟ್ ಬರ್ತೇವೆ ಸರ್ ಇದು ಇಲ್ಲಿ ಸೀಟ್ ಹಾಕೊಂಡಿವಿ ಹೈಟ್ 16 ಫೂಟ್ ಅದ ಹಾ ಸರ್ ಈ ಕಡೆ 8 ಫೂಟ್ ಸರ್ ಈ ಕೆಳಗಡೆ 8 ಫೂಟ್ ಸರ್ ಇದು ಕೆಳಗಡೆ ಇಕ್ಕಿ ಬುಳಕ್ಕೆ ಇಲ್ಲಿ ವ್ಯವಸ್ಥೆ ಆದ್ರಿ ಕೋಳಿನೂ ಮಾಡ್ಕೋಬಹುದು ಹಾ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ ಈ ಕಡೆ ಟಚ್ ಆಗುತ್ತೆ ಪಾರ್ಟಿಷನ್ಗಳು ಮಾಡ್ಕೊಂಡ್ರಿ ಹಾ ಸರ್ ಪಾರ್ಟಿಷನ್ ಮಾಡ್ಕೊಂಡ್ವಿ ಸರ್ ಇದು ಎಷ್ಟಿದಾವ ಸರ್ ಟಗರ್ ಒಂದು 30 ಇದಾವೆ ಸರ್ ಅಂದ್ರೆ ಸ್ವಲ್ಪ ಮಳೆಗಾಲ ಅಲ್ಲ ಸರ್ ನಾವು ಕಮ್ಮಿ ಹಾಕೊಂಡಿ ಸರ್ ಈಗ ಏನಂತಾರ ಇವಕ್ಕ ಇದಕ್ಕೂ ಟಗರ್ ಅಂತಾರ ಸರ್ ಎಲ್ಲ ನಿಮ್ ಲೋಕಲ್ ಟಗರ್ ಹಾ ಲೋಕಲ್ ಟಗರ್ ಸರ್ ಜವಾರಿ ಟಗರು ಎಷ್ಟು ವಯಸ್ಸಿರಾಗ ತಂದಿರಿ ಸರ್ ಇವು ಸರ್ ಇದು 3 ತಿಂಗಳು ಮರಿದಾಗ ತಂದಿವಿ ಸರ್ ಈಗ 3 ತಿಂಗಳು ತಂದು 1 ತಿಂಗಳು ಆಯ್ತು ಸರ್ ಇನ್ನೊಂದು 2 ತಿಂಗಳು ಹಿಡಿತೀವಿ 2 ತಿಂಗಳು ಹಿಡಿದು ಆಮೇಲೆ ಮಾರಾಟ ಮಾಡಿ ಹಾ ಮಾರಾಟ ಮಾಡ್ತೀವಿ ಸರ್ ಏನ್ ರೇಟಿಗೆ ತಂದಿರಿ ಸರ್ ನೀವು ತರಬೇಕಾದ್ರೆ ಸರ್ ಇದು ಎಲ್ಲ 7.5 6.5 ತಂದಿವಿ ಸರ್ ಈಗ ಇನ್ನ ತಿಂಗಳಾದ್ಮೇಲೆ ಏನ್ ರೇಟಿಗೆ ಹೋಗ್ಬೋದ್ರಿ ಹೋಗ್ತಾ ಸರ್ ಒಂದು 14 15 ಹೋಗ್ತಾ ಸರ್ ಅಲ್ಲಿವರೆಗೂ ಮೇಂಟೈನ್ ಮಾಡ್ಬೇಕು ಸರ್ ಒಂದು 3 ತಿಂಗಳ ಮೇನ್ ಆಗಿ ಇದ್ರಾಗ ಏನ್ ಸಮಸ್ಯೆ ರೀ ಸರ್ ಇದು ಮೇನ್ ಆಗಿ ಸಮಸ್ಯೆ ಅಂದ್ರೆ ಒಂದು ಜ್ವರ ಸರ್ ಒಂದು ಇದು ಸಂಡಾಸ್ ಪ್ರಾಬ್ಲಮ್ ಸರ್ ಉಚ್ಕೋದು ಹಾ ಮುಚ್ಕೋದು ಸ್ವಲ್ಪ ಬಾಯಿ ಸ್ವಲ್ಪ ಜಾಸ್ತಿ ಇದೆ ಸರ್ ಅದು ಇದಕ್ಕೆಲ್ಲ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಾರೆ ಇದಕ್ಕೂ ಸರ್ ಇದು ಲಿವರ್ ಟಾನಿಕ್ ಆಮ್ಯಾಗ ಇಂಜೆಕ್ಷನ್ ಕೊಡ್ತೀವಿ ಸರ್ ನೀವೇ ಕೊಡ್ತೀರ ಡಾಕ್ಟರ್ ಬರ್ತಾರೆ ಇಲ್ಲ ಸರ್ ಎಲ್ಲ ನಾವೇ ಮಾಡೋದು ಸರ್ ಎಲ್ಲ ನಿಮ್ಗ ಎಕ್ಸ್ಪೀರಿಯನ್ಸ್ ಆಗ್ಯದ ಐತಿ ಸರ್ ಐತಿ ಎಲ್ಲ ಮಾಡ್ತೀವಿ ನಾವು ಇದು ಈ ಟಗರುಗಳು ಜಾಸ್ತಿ ದಷ್ಟಪುಷ್ಟಾಗಿ ಬರ್ಬೇಕು ಚೆನ್ನಾಗಿ ಒಳ್ಳೆ ರೇಟ್ ಬರ್ಬೇಕಂದ್ರೆ ಏನೇನು ಗಮನ ಕೊಡ್ಬೇಕಾಗ್ತದ್ರಿ ಸರ್ ಇದು ಬೆಳಗ್ಗೆ ಏನು ಸರ್ ಇದು ಹೊಟ್ಟು ಕೊಡ್ಬೇಕು ಸರ್ ಒಣ ಫುಡ್ ಕೊಡ್ಬೇಕು ಸರ್ ಒಣ ಫುಡ್ 2 ಟೈಮ್ ಸರ್ ಅದು ಕೊಟ್ಟ ಬಳಕೆ ಒಂದು 1 ಅವರ್ ಅನ್ಕ ಏನು ಕೊಡಬಾರ್ದು ಸರ್ ಒಂದು 8:30 9 ಗಂಟೆ ಸುಮಾರು ಸರ್ ಕಾಳ ಕೊಡ್ತೀವಿ ಸರ್ ಗೋಧಿ ಗೊಂಜಾಳು ಆಮೇಲೆ ಶೇಂಗಾ ಹಿಂಡಿ ಆಮೇಲೆ ತೊಗರಿ ಬೂಸ ಅಂತೇಳಿ ಒಂದು ಬರುತ್ತೆ ಸರ್ ಅದೊಂದು ಕೊಡ್ತೀವಿ ಸರ್ ಕೊಟ್ಟ ಬಳಕೆ 11 ಗಂಟೆ ತನಕ ಏನು ಕೊಡಲ್ಲ ಸರ್ ಇವಕ್ಕೆ 11 ಗಂಟೆ ಹಸಿ ಮೇವು ಕೊಡ್ತೀವಿ 11 ಗಂಟೆ 2 ಗಂಟೆ ಕೊಟ್ಟಿವಿ ಅಂದ್ರೆ 4 ಗಂಟೆ ತನಕ ಏನು ಕೊಡಲ್ಲ ಸರ್ 4 ಗಂಟೆಗೆ ಮತ್ತೆ ಒಣ ಹೊಟ್ಟೆ ಕೊಡ್ತೀವಿ ಸರ್ ಅದಕ್ಕೆ 4 ಗಂಟೆ ಶೇಂಗಾ ಹೊಟ್ಟು ಕೊಡ್ತೀವಿ ಕೊಟ್ಟು ಸಾಯಂಕಾಲ ಮತ್ತೆ ಇದು ಕಾಳು 2 ಟೈಮ್ ಕಾಳು ಹಾಕ್ತೀವಿ ಸರ್ ಡೈಲಿ ಅಷ್ಟೇ ಸರ್ ಬಟ್ ಕರೆಕ್ಟ್ ಟೈಮ್ ನೋಡ್ಕೋಬೇಕು ಸರ್ ಅದು ಡೈಲಿ 1-2 ಸಲ ಚೆಕ್ ಮಾಡ್ಬೇಕು ಸರ್ ಎಲ್ಲ ಈ ಉರಿ ಯಾವ್ದಾವು ಏನದಾವು ಯಾವ ಮೇವು ತಿಂದಿಲ್ಲ ಯಾವ್ದು ಮಲ್ಕೊಂಡೈತಿ ಅಂತೇಳಿ ನೋಡ್ಕೋಬೇಕು ಸರ್ ಮೇವು ತಿನ್ನೋ ಮುಂದೆ ಮೇವು ಹಾಕೋ ಮುಂದೆ ಎಲ್ಲ ಚೆಕ್ ಮಾಡ್ತೀವಿ ಸರ್ ಯಾವ ತಿಂತಾವು ಯಾವ ಇಲ್ಲ ಅಂತೇಳಿ ಈಗ ನೀವು ಮರಿ ತಂದಿರ್ತೀರಲ್ರಿ ಮರಿ ತಂದಾಗ ಅವ್ರ ಬಳಿ ಹೆಂಗಿರ್ತಾವ ಹೆಂಗ್ ಬೆಳಿತಿರ್ತಾವ ಗೊತ್ತಿರಲ್ಲ ಹಾ ಸರ್ ಅವಕ್ಕೆಲ್ಲ ಪ್ರಿಕಾಷನರಿ ಆಗಿ ಏನೇನ್ ನಾವು ಮರಿ ತಂದು ಒಂದು 15 ದಿನಕ್ಕೆ ಸರ್ ನಾವು ಮರಿಗೆ ಒಂದು ಟಿಟಿ ಅಂತೇಳಿ ಒಂದು ಇಂಜೆಕ್ಷನ್ ಬರ್ತೇವೆ ಸರ್ ಅದೊಂದು ಮಾಡಿಸ್ತೀವಿ ಸರ್ ಆಮ್ಯಾಗ 80 ಮಾಡಿಸ್ತೀವಿ ಸರ್ ಅದರಿಂದ ಅದಕ್ಕೆ ಒಂದು 20-25 ಡೇಸ್ ಡಿಫ್ರೆನ್ಸ್ ಇಟ್ಕೊಂಡು ಒಂದು 80 ಅಂತೇಳಿ ಮಾಡಿಸ್ತೀವಿ ಸರ್ ಮಾಡಿಸ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಒಂದು ತಿಂಗಳಾದ ನಂತರ ಲಿವರ್ ಟಾನಿಕ್ ಕೊಡ್ತೀವಿ ಸರ್ ಅದು ಚೆನ್ನಾಗಿದೆ ಸರ್ ಅದು ರಿಸಲ್ಟು ಲಿವರ್ ಟಾನಿಕ್ ಬ್ರೋಟಾನ್ ಅಂತೇಳಿ ಸರ್ ಇದು ಎಲ್ಲ ಮೆಡಿಸಿನ್ಗಳು ಸರ್ ಇಲ್ಲಿ ಇಟ್ಕೊಂಡ್ಬಿಟ್ರಿ ಇದು ಬ್ರೋಟಾನ್ ಅಂತೇಳಿ ಸರ್ ಇದು ಫುಲ್ಲ ಇದು ಬರುತ್ತೆ ಸರ್ ಇದು 5 ಲೀಟರ್ ತರ್ತೀವಿ ಸರ್ ಇದು ಬ್ರೋಟಾನ್ ಅಂತ ಇದು ಚೆನ್ನಾಗಿದೆ ಸರ್ ರಿಸಲ್ಟು ಯಾವುದು ರೋಗ ಬರೋದು ಕೊಡಲ್ಲ ಆಮೇಲೆ ಇದು ಹಸು ಸರ್ ಏನು ಬೇಕಾದ್ರೆ ಕಟಿ ಹಾಕಿರೋ ಹೊಡೆ ತಿಂತಾರೆ ಸರ್ ಇದನ್ನ ಹಾಕಿದ್ರೆ ಹಸು ಜಾಸ್ತಿ ಆಗ್ತದೆ ಫುಲ್ ಫ್ಯಾಟ್ ಬರುತ್ತೆ ಸರ್ ಇದಕ್ಕೆ ಎಲ್ಲ ಮೆಡಿಸಿನ್ಗಳು ಇಂಜೆಕ್ಷನ್ಗಳು ಎಲ್ಲ ಇಲ್ಲೇ ಇಟ್ಕೊಂಡು ಎಲ್ಲ ಇಲ್ಲೇ ಇಡ್ತೀವಿ ಸರ್ ಸೂಪರ್ ಸರ್ ಈ ಕಡೆ ಪಾರ್ಟಿಷನ್ ಏನಾದ್ರಿ ಈ ಕಡೆ ಪಾರ್ಟಿಷನ್ ಇಲ್ಲ ಸರ್ ಇದು ನಾವು ಆಡು ಸಾಗಾಣಿಕೆ ಮಾಡ್ಬೇಕಂತ ಮಾಡಿದೀವಿ ಸರ್ ಆಡು ಇನ್ನು ನೆಕ್ಸ್ಟ್ ಟೈಮ್ ಆಡು ಮಾಡ್ತೀವಿ ಸರ್ ಅದಕ್ಕೆ ಸ್ವಲ್ಪ ಮರಿ ಹೋಂತ ಹಿಂಗ ಒಂದು ಪಾರ್ಟಿಷನ್ ಮಾಡ್ಕೊಂಡಿವಿ ಸರ್ ಸೂಪರ್ ಸರ್ ಮೇವ್ ಹಾಕಕ್ ಒಂದೇ ಸೈಡ್ ಆದ್ರಿ ಎಲ್ಲ ಒಂದೇ ಸೈಡ್ ಸರ್ ಬೆಸ್ಟ್ ಮಾಡ್ರಿ ಸರ್ ಇದ್ದಷ್ಟರೊಳಗೆ ಅಷ್ಟೇ ಸರ್ ಅಂದ್ರೆ ಇಲ್ಲಿ ಜಾಗ ಸ್ವಲ್ಪ ಆಸ್ತಿ ಇದೆ ಸರ್ ಅದಕ್ಕೆ ಅಷ್ಟೇ ಚಿಕ್ಕದು ಮಾಡ್ಕೊಂಡಿವಿ ಸರ್ ಸರ್ ಇವುಗಳ ಮಾರಾಟ ಎಲ್ಲ ಯಾವ ತರ ನೀವೇ ತಗೊಂಡೋಗಿ ಮಾಡ್ತಾರೆ ಅವರೇ ಬಂದು ಖರೀದಿ ಮಾಡ್ತಾರ್ರಿ ಇಲ್ಲ ಸರ್ ಅವರು ಬರ್ತಾರ್ರಿ ನಾವು ಬೇಕಂದ್ರೆ ನಾವು ಹೋಯ್ತೀವಿ ಸರ್ ಮುದೋಳು ಈ ಕೆರೂರು ಎಲ್ಲ ರಾಯಬಾಗ್ ಹೋಯ್ತೀವಿ ಸರ್ ಇಲ್ಲಿ ಲೋಕಲ್ ಇದ್ದವ್ರು ಬಂದನು ಖರೀದಿ ಮಾಡ್ತಾರೆ ಸರ್ ಇಲ್ಲಿ ಅಂದ್ರೆ ನಮ್ಗೆ ಎಲ್ಲ ಜವಾರಿ ತಳಿ ಅಲ್ಲ ಸರ್ ಹಿಂಗಾಗಿ ಇದಕ್ಕೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಸರ್ ಇಲ್ಲಿ ಅಂದ್ರೆ ಹೋಯ್ತಾರೆ ಸರ್ ಎಲ್ಲ
ಒಟ್ನಾಗ ಈ ಟಗರು ಸಾಕಾಣಿಕೆಯಿಂದ ಅನುಕೂಲ ಆಗ್ಯದ್ರಿ ನಿಮ್ಗೆ ಆಗೈತೆ ಸರ್ ಆಗೈತೆ. ಇದು ಒಂದು 3ನೇ ಬ್ಯಾಚ್ ಸರ್. ಫಸ್ಟ್ ಬ್ಯಾಚ್ ಒಂದು 20 ಹಾಕಿದ್ವಿ ಸರ್. 2ನೇ ಬ್ಯಾಚ್ ಒಂದು 55 ಹಾಕಿದ್ವಿ ಸರ್. 55 ಬ್ಯಾಸಿಗೆ ಟೈಮ್ದಾಗ ಹಾಕ್ಬೋದು ಸರ್. ಅಂದ್ರೆ ಈಗ ಮಳೆಗಾಲ ಅಲ್ಲ ಸರ್, ಜಾಸ್ತಿ ಇದು ನಡೆಯಲ್ಲ, ಅಂದ್ರೆ ಸ್ವಲ್ಪ ಹೀಟ್ ಬರುತ್ತೆ ಸರ್. ಇದು ಮಳೆಗಾಲದಾಗ ರೋಗನು ಜಾಸ್ತಿ ಸರ್. ಈಗ ಆಲ್ರೆಡಿ ಸರ್ ಇವಾಗ ರೋಗ ಬಂದು ಹೋಗಿದೆ ಸರ್. ಈಗ ಕಾಲ್ಬೇಣಿ ಬಾಯಿಬೇಣಿ ಎಲ್ಲ ಕ್ಲಿಯರ್ ಮಾಡಿವಿ ಸರ್. ಇಷ್ಟೊಳಗೆ ಒಂದು 2 ವರಿ ಅಷ್ಟೇ ಉಳಿದಾವ್ ಸರ್. ಅಲ್ಲಿ ಆ ಕಡೆ ಇದಾವ ನೋಡಿ ಸರ್, ಅವಕ್ಕಿನ್ನೂ ಕಮ್ಮಿ ಆಗಿಲ್ಲ. ಅದಕ್ಕೆ ಅವ್ನು ಬೇರೆ ಇಟ್ಟಿವಿ ಸರ್. ಸಪ್ರೇಟ್ ಇಟ್ಟಿದೆ. ಹಾ ಸಪ್ರೇಟ್ ಇಟ್ಟಿವಿ ಸರ್. ಇವಕ್ಕೂ ಎಲ್ಲ ಬಂದಿದ್ದು ಸರ್. ಇವನು ಎಲ್ಲ ಬೇರೆ ಬೇರೆ ಮಾಡಿದ್ವಿ. ಇವಕ್ಕೆಲ್ಲ ಕ್ಲಿಯರ್ ಆಯ್ತು ಸರ್. ಆದ ಬಳಿಕ ಇವ್ನು ಇಲ್ಲಿ ಇಟ್ಟಿವಿ ಸರ್. ಒಂದು 2 ಕಡೆ ಇಟ್ಟಿವ್ರಿ. ಸೂಪರ್ ಸರ್.